ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು ಅನ್ನೋ ಕಾರಣಕ್ಕೆ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ನಡೆಸ್ತಾ ಇರುವಂಥದ್ದು. ಅದರ ಭಾಗವಾಗಿಯೇ ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಪಾಳು ಬಿದ್ದಿರುವ ಮತ್ತು ಶಿಥಿಲಾವಸ್ಥೆ ಸ್ವಲ್ಪ ಇರುವಂಥ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅಂತೇಳಿ ನ್ಯೂಸ್ 18 ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ಅದೇ ರೀತಿ ವಿಜಯಪುರ ಜಿಲ್ಲೆಯ ಚಡಚಣೆ ತಾಲೂಕಿನ ಉಮ್ರಜ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಬಗ್ಗೆ ಸಹಿತ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಕಳೆದ ತಿಂಗಳು ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಹಿರಿಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಅದನ್ನು ದುರಸ್ತಿ ಮಾಡುವ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದರು. ಆದರೆ ಇದು ದುರಸ್ತಿ ಕಾರ್ಯ ವಿಳಂಬವಾದ ಕಾರಣದಿಂದಾಗಿ ಗ್ರಾಮಸ್ಥರು ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತು ವಿದ್ಯಾರ್ಥಿಗಳು ಸಹಿತ ಆಕ್ರೋಶ ವ್ಯಕ್ತಪಡಿಸಿದ ಕಾರಣದಿಂದಾಗಿ ಇದೀಗ ಸರ್ಕಾರ ಮತ್ತೆ ಅದನ್ನು ಮುಂದುವರೆದ ಭಾಗವಾಗಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಏನು ಬೇಡಿಕೆ ಇತ್ತು ಅದನ್ನು ಮತ್ತೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಗಠಾಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಠಲ್ ಖಡ್ಗದವರು ನ್ಯೂಸ್ 18ನಲ್ಲಿ ವರದಿ ಪ್ರಸಾರವಾದ ಬಳಿಕವೇ ಅವರು ಶಾಲೆಗೆ ಹೋಗಿ ಪರಿಶೀಲನೆ ನಡೆಸಿದರು, ವಿದ್ಯಾರ್ಥಿಗಳನ್ನು ಭೇಟಿಯಾಗಿದ್ದರು ಮತ್ತು ಪೋಷಕರನ್ನು ಭೇಟಿಯಾಗಿ, ಶಿಕ್ಷಕರನ್ನು ಭೇಟಿಯಾಗಿ, ಗ್ರಾಮದ ಪ್ರಮುಖರನ್ನ SDMC ಸದಸ್ಯರನ್ನ ಭೇಟಿಯಾಗಿ ಸಮಸ್ಯೆ ಏನಿದೆ ಮತ್ತು ಅದಕ್ಕೆ ಪರಿಹಾರ ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವರಿಂದ ಕೇಳಿದರು. ಜೊತೆಗೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆದು ಆದಷ್ಟು ಬೇಗ ಈ ಶಾಲೆಯನ್ನು ದುರಸ್ತಿ ಮಾಡ್ತೀನಿ ಅಂತ ಹೇಳಿ. ಯಾಕಂದರೆ 1ರಿಂದ 7ನೇ ತರಗತಿವರೆಗೆ ಸುಮಾರು 230ಕ್ಕೂ ಅಧಿಕ ವಿದ್ಯಾರ್ಥಿಗಳೆಲ್ಲ ಅಭ್ಯಾಸವನ್ನು ಮಾಡ್ತಾರೆ. ಈ ಹಿಂದೆ 400ಕ್ಕೂ ಅಧಿಕ ಜನ ಇದ್ದರು ಅಲ್ಲಿ. ಆದರೆ ಶಾಲೆ ಶಿಥಿಲಾವಸ್ಥೆಗೊಂಡಿರೋ ಕಾರಣದಿಂದಾಗಿ ಪೋಷಕರು ಆತಂಕಗೊಂಡು ಆ ಮಕ್ಕಳನ್ನು ಬಿಡಿಸಿ ಬೇರೆ ಬೇರೆ ಕಡೆ ಕಳಿಸಿರುವಂಥದ್ದು. ಕರ್ನಾಟಕದ ಗಡಿ ಗ್ರಾಮ ಇದು ಉಮ್ರಜ್ ಗ್ರಾಮ, ಅಲ್ಲಿ ಕನ್ನಡ ಶಾಲೆ ಉಳಿಬೇಕಾಗಿರುವಂಥದ್ದು. ಆದರೆ ಕನ್ನಡ ಶಾಲೆಗೆ ಈ ದುಸ್ಥಿತಿ ಕಂಡು ಅಲ್ಲಿ ಜನರು ಮರಾಠಿ ಅಥವಾ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿನೇ ಸರ್ಕಾರ ಇದನ್ನು ಉಳಿಸೋಕೆ ಮುಂದಾಗಬೇಕಾಗಿತ್ತು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರದ ಬಳಿಕ ಈಗ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಒಟ್ಟು 7 ಕೊಠಡಿಗಳ ಪೈಕಿ 4 ಕೊಠಡಿ ಬಹಳಷ್ಟು ಶಿಥಿಲಾವಸ್ಥೆ ತಲುಪಿರುವಂಥದ್ದು. ಹಾಗಾಗಿ ಮಳೆಗಾಲದಲ್ಲಿ ಮಕ್ಕಳು ಮರದ ಕೆಳಗೆ ಓದುವಂಥದ್ದು ಅಥವಾ ಸುತ್ತಮುತ್ತಲಿರುವಂತಹ ಗೋಡೌನ್ಗಳಲ್ಲಿ ಹೋಗಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಶಾಲೆ ಕರೆಯುವಂಥ ಪರಿಸ್ಥಿತಿ ಇತ್ತು. ಇದೀಗ ಅದಕ್ಕೆ ಮುಕ್ತಿ ಹಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದ ಒಳಗಾಗಿ ಕಟ್ಟಡಗಳು ರೆಡಿಯಾಗಬೇಕು ಅನ್ನೋದು ಗ್ರಾಮಸ್ಥರ ಒಂದು ಬೇಡಿಕೆ ಮತ್ತು ವಿದ್ಯಾರ್ಥಿಗಳ ಬೇಡಿಕೆ. ಅದಕ್ಕೆ ಸರ್ಕಾರ ಸಹಿತ ಪೂರಕವಾಗಿ ಸ್ಪಂದಿಸುವ ಲಕ್ಷಣ ಕಾಣಿಸ್ತಾ ಇರುತ್ತದೆ. ನ್ಯೂಸ್ 18 ವರದಿಗೆ ಬಳಿಕ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಹಿತ ವಿಜಯಪುರ ಶಿಕ್ಷಣ ಇಲಾಖೆಗೆ ಪತ್ರ ಬಂದು ಇದ್ರ ಬಗ್ಗೆ ವರದಿ ಕೊಡಿ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಸಹಿತ ಮುಖ್ಯಮಂತ್ರಿಗಳ ಕಚೇರಿ ಕೇಳಿದ್ದ ವರದಿಗಳನ್ನು ಇಲ್ಲಿ ನೀಡಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಅದನ್ನು ಮಾಡಬೇಕು ಅಂತೇಳಿ ಧಾರವಾಡ ಶಿಕ್ಷಣ ವಲಯದ ಅಪರ ಆಯುಕ್ತರು ಸಹಿತ ಈಶ್ವರ್ ಉಳ್ಳಾಗಡ್ಡಿಯವರು ಸಹಿತ ಗ್ರಾಮಕ್ಕೆ ಬಂದು ಅಲ್ಲಿ ಗ್ರಾಮಸ್ಥರ ಮಾತುಕತೆ ನಡೆಸಿ ಶಾಲೆಯಲ್ಲಿರುವಂಥ ಅವ್ಯವಸ್ಥೆಯನ್ನು ಖುದ್ದಾಗಿ ಪರಿಶೀಲನೆ ಮಾಡಿದರು. ಹಾಗಾಗಿ ಈಗ ಸರ್ಕಾರ ಮತ್ತೆ ಎಚ್ಚೆತ್ತುಕೊಂಡು ಈಗ ಮುಂಬರುವ ದಿನಗಳಲ್ಲಿ ಅದಕ್ಕೆ ಹಣವನ್ನು ಮೀಸಲಿಟ್ಟು ಆದಷ್ಟು ಬೇಗ ಪತ್ರ ವ್ಯವಹಾರ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಶಾಲೆಯ ಕಟ್ಟಡವನ್ನು ಆರಂಭಿಸ್ತೇವೆ ಅಂತ ಹೇಳಿದ್ದಾರೆ. ಉಮ್ರಾಜ್ ಶಾಲೆ ಹೇಳಿದ್ರಲ್ಲ, ಅದು ಹಿಂದೆ ಟಿವಿ ಒಳಗೂ ಕೂಡ ಬಂದಿತ್ತು, ಮತ್ತೆ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಕೂಡ ಪತ್ರ ಬಂದಿತ್ತು. ನಾವು ಅದಕ್ಕೆ ಏನೇನು ಸೌಲಭ್ಯಗಳು ಬೇಕು ಅನ್ನೋದನ್ನ ಬರೆದು ಹಾಕಿದ್ದೇವೆ. ನಮ್ಮ ಅಪರ ಆಯುಕ್ತರು ಸಹ ಖುದ್ದಾಗಿ ಆ ಶಾಲೆಗೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಅಲ್ಲಿರುವಂತ ಮೂಲಭೂತ ಸೌಲಭ್ಯಗಳು ಏನೇನು ಬೇಕು ಅನ್ನೋದು ವರದಿ ತೆಗೆದುಕೊಂಡಿದ್ದಾರೆ BO ಕಡೆಯಿಂದ. ಮತ್ತು BO ಕೂಡ ಅಲ್ಲಿ ಎಷ್ಟು ಅನುದಾನ ಬಂದಿತ್ತು, ಅದೇನೇನು ಖರ್ಚಾಗ್ಯದ ಅನ್ನೋದು ಕೂಡ ಮಾಹಿತಿ ತಗೊಂಡಾರ. ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಶಾಲೆಗೆ ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಜಿಲ್ಲಾ ಪಂಚಾಯತಿ ಅಂತೊಳಗೂ ಆಗ್ತಾ ಇದೆ ಮತ್ತು ನಮ್ಮ ಕಚೇರಿಯಿಂದ ಏನು ಮಾಹಿತಿ ಬೇಕು ಅದನ್ನು ಕೂಡ ಕೊಟ್ಟಿದ್ದೇವೆ. ಬಂತು, ನಾವು ನೋಡಿದೇವ್ರಿ. ನಮ್ಮ ಸರ್ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಕೆಲಸ ಆಗುತ್ತೆ. ಶಾಸಕರು ಮತ್ತೆ ಆಯುಕ್ತರು ಇಬ್ಬರು ಕೂಡ ಈ ಭರವಸೆಯನ್ನು ಕೊಟ್ಟ ಬಳಿಕ ಗ್ರಾಮಸ್ಥರಿಗೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗಾಗಿತ್ತು. ವಿದ್ಯಾರ್ಥಿಗಳು ಸಹಿತ ಒಂದು ಆಶಾಭಾವನೆ ಇತ್ತು, ಆದಷ್ಟು ಬೇಗ ನಮ್ಮ ಶಾಲೆ ರಿಪೇರಿ ಆಗುತ್ತೆ ಅಂತ ಹೇಳಿ. ಆದರೆ ಅದು ವಿಳಂಬವಾಗ್ತಾ ಇತ್ತು. ಇತ್ತೀಚೆಗೆ ಮತ್ತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಕಾರಣದಿಂದಾಗಿ ಈಗ ಆದಷ್ಟು ಬೇಗ ಅದನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಜನರು ಮತ್ತೆ ಗ್ರಾಮಸ್ಥರು ಒಂದು ಆಗ್ರಹ ಮಾಡ್ತಿರುವಂಥದ್ದು, ನೀವು ಭರವಸೆಯನ್ನು ಕೊಟ್ಟಿದ್ದೀರಿ ಆದರೆ ಅದನ್ನು ಬರೋ ವರ್ಷದೊಳಗಾಗಿ ಮುಗಿಸ್ಬೇಕು ಅಂತಂದರೆ ಈಗ ಹೇಗೋ ಬೇಸಿಗೆ ಕಾಲ ಶುರು ಆಗುತ್ತೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲ್ಲ. ಆದರೆ ಮುಂದೆ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆನೇ ಅದನ್ನು ರಿನೋವೇಷನ್ ಮಾಡಿ ಹೊಸ ಕಟ್ಟಡಗಳನ್ನು ಏನು ನಾವು ಬೇಡಿಕೆ ಇಟ್ಟಿದ್ವಿ ಅದನ್ನು ಮಾಡಿಕೊಟ್ರೆ ಮುಂದಿನ ಮಳೆಗಾಲದಲ್ಲಿ ನಮಗೆ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ವಿದ್ಯಾರ್ಥಿಗಳೇನೋ ಈಗ ಬರೋ ಅಕಾಡೆಮಿಕ್ ಇಯರ್ ಅಡ್ಮಿಷನ್ ಶುರು ಆಗುತ್ತೆ, ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರೊಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.